ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಂಬಾಡಿ IAS and KAS ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಸರ್ಕಾರ ಹೊಸದೊಂದು ಕಾನೂನನ್ನು ಜಾರಿಗೆ ತಂದಿದೆ. ಇದರ ಮೂಲಕ ಈ ಒಂದು 4 ಲಕ್ಷ ಗಿಗ್ ವರ್ಕರ್ಸ್ಗೆ ಒಂದು ನ್ಯಾಯ ಕೊಡಿಸುವಂಥವನ್ನ ಕೆಲಸವನ್ನು ಮಾಡಿದ್ದಾರೆ. ಕಾರ್ಮಿಕರಿಗೆ ಭದ್ರತೆ ಇವತ್ತು ಅತಿ ಮುಖ್ಯವಾಗಿದೆ. ಇವತ್ತು ಭಾರತದೊಳಗೆ ನೋಡಿ, ಅಮೇರಿಕಾದಂಥ ದೇಶದೊಳಗೆ ಒಂದು ದಿನಕ್ಕೆ 8 ತಾಸು ಕೆಲಸ ಮಾಡಬೇಕು ಅಂದರೆ 8 ತಾಸು ಕೆಲಸ ಮಾಡ್ತಾರೆ. ಭಾರತದೊಳಗೆ ಇಷ್ಟೊಂದು ಸಮಯಕ್ಕೆ ಮತ್ತು ಕಾರ್ಮಿಕರಿಗೆ ಮರ್ಯಾದೆ ಕೊಡೋರು ಯಾರೂ ಇಲ್ಲ. 8 ತಾಸು ಅಂತ ಹೇಳಿ 12 ತಾಸು 14 ತಾಸು ಕೂಡ ಕೆಲಸ ಮಾಡಿಸ್ಕೋತಾರೆ. ಆದರೆ ಗಿಗ್ ವರ್ಕರ್ಸ್ ಅಂದರೆ ಯಾರು ಅಂತ ನಾನು ನಿಮ್ಗೆ ಮೊದಲು ಹೇಳ್ತೀನಿ. ಆ ಗಿಗ್ ವರ್ಕರ್ಸ್ಗೆ ಈ ಒಂದು ಬಿಲ್ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಈ ಗಿಗ್ ವರ್ಕರ್ಸ್ ಬಿಲ್ಲನ್ನು ಜಾರಿಗೆ ತಂದಂಥ ಭಾರತದ ಮೊದಲ ರಾಜ್ಯ ಅಂದರೆ ರಾಜಸ್ಥಾನ, ಎರಡನೇ ರಾಜ್ಯನೇ ಕರ್ನಾಟಕ. ಈ ಬಿಲ್ನ ಹೆಸರು ಏನು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಕರ್ನಾಟಕ ಪ್ಲ್ಯಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಮಸೂದೆ 2025 ಇದಕ್ಕೆ ಅಂಗೀಕಾರ ಸಿಕ್ಕಿದೆ ಗೈಸ್. ಏನು ಹಿಂಗಂದ್ರೆ ಗಿಗ್ ವರ್ಕರ್ಸ್, ಯಾವ ಕಾರ್ಮಿಕರು ಒಂದು ಪರ್ಟಿಕ್ಯುಲರ್ ಇದೇ ಸಮಯದೊಳಗೆ ಬಂದು ಕೆಲಸ ಮಾಡಬೇಕಂತ ಇಲ್ಲ. ಓಕೆ, ಆಮೇಲೆ ಯಾವ ಕಾರ್ಮಿಕರಿಗೆ ಇಷ್ಟೇ ಸ್ಯಾಲ್ರಿ ಕೊಡಬೇಕು ಅಂತ ಇಲ್ಲ. ಯಾವ ಕಾರ್ಮಿಕರಿಗೆ ಏನಾದರೂ ಆಕ್ಸಿಡೆಂಟ್ ಆದರೆ ವಿಮೆ ಇಲ್ಲ. ಯಾವ ಕಾರ್ಮಿಕರಿಗೆ ಪೆನ್ಷನ್ ಇಲ್ಲ. ಅಂದರೆ ಓವರಾಲ್ ಆಗಿ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರು, ಖಾಸಗಿ ಕ್ಷೇತ್ರದೊಳಗೆ ಕೆಲಸ ಮಾಡುವಂಥ ಎಲ್ಲ ಎಂಪ್ಲಾಯಿಗಳನ್ನು ಕೂಡ ಗಿಗ್ ವರ್ಕರ್ಸ್ ಅಂತ ನಾವು ಕರಿಬೋದು. ಓಕೆ, ಪ್ಲ್ಯಾಟ್ಫಾರ್ಮ್ ಆಧಾರಿತ ಸೇವೆಗಳಾದ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ ಆಧಾರಿತ ಸೇವೆಗಳು? ಸ್ವಿಗ್ಗಿ ಆಗಿರ್ಬೋದು, ಜೊಮ್ಯಾಟೊ ಆಗಿರ್ಬೋದು, ರೈಡ್ ಶೇರಿಂಗ್ ಆಗಿರಬಹುದು, ಓಲಾ, ಊಬರ್, ಇ ಕಾಮರ್ಸ್ ಸಂಸ್ಥೆಗಳಾದಂಥ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬ್ಯಾಸ್ಕೆಟ್ ಮತ್ತಿತರ ಕ್ಷೇತ್ರ ಬ್ಲಿಂಕಿಟ್, ಆ ಎಲ್ಲ ಕ್ಷೇತ್ರದೊಳಗೂ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಸರ್ಕಾರ ಈ ಒಂದು ಕಾನೂನನ್ನು ಮಾಡಿದೆ. ಇದರ ಅವಶ್ಯಕತೆ ಕೂಡ ಇತ್ತು ಗೈಸ್. ಓಕೆ, ಸೊ ಇದರಿಂದ ಗಿಗ್ ಕಾರ್ಮಿಕರು ಸರಕು ಸೇವೆಗಳನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಸೂಚಿತ ಸ್ಥಳಗಳಿಗೆ ವಾಹನಗಳಲ್ಲಿ ತೆರಳಿ ವಿಸ್ತರಿಸುತ್ತಾರೆ. ಆದರೆ ಭಾಳ ಸರ್ತಿ ಇವ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಇಡಿಯಟ್ ಪೀಪಲ್, ಸ್ವಲ್ಪ ಲೇಟಾಗಿ ಬಂದಿದೆ ಅನ್ನೋದಕ್ಕೆ ಅವ್ರನ್ನ ಹೊಡೆಯೋದು ಬಡಿಯೋದು, ಆ ಥರ ಎಲ್ಲ ಇನ್ಸಿಡೆಂಟ್ಗಳು ಆಗಿದ್ದಾವೆ. ಇಂಥ 4 ಲಕ್ಷ ಗಿಗ್ ಕಾರ್ಮಿಕರಿದ್ದಾರೆ ಇಂಡಿಯಾದೊಳಗೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾವೆಲ್ಲ ಓದ್ತಾ ಬೆಳೆದಿದ್ವಿ. ಬಟ್ ಭಾಳ ಜನ ಇನ್ನೂ ಅನ್ಸಿವಿಲೈಸ್ಡ್ ಇದ್ದಾರೆ. ಈ ದೇಶದೊಳಗೆ ಅನಾಗರಿಕರಿದ್ದಾರೆ. ಸೈಕೋಗಳು ಮನ್ಯಾಗ ಕೂತು ಏನು ಬೇಕಾದರೂ ಆರ್ಡರ್ ಮಾಡ್ತಾರೆ. ಈವನ್ ಅವರು ಸ್ವಲ್ಪ 5 ನಿಮಿಷ ಲೇಟಾಗಿ ಬಂದರೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅದನ್ನೆಲ್ಲನೂ ಪ್ರೊಹಿಬಿಟ್ ಮಾಡುತ್ತೆ ಇದು. ಆಮೇಲೆ ಈಗ ಆದಷ್ಟು ಬೇಗ ಒಯ್ದು ನಾನು ಡೆಲಿವರಿ ಕೊಡಬೇಕು ಅಂತ ಆ ಡೆಲಿವರಿ ಬಾಯ್ಸ್ ನೋಡ್ರಿ, ನೀವು ಕೆಲವೊಬ್ರು ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದಾಗ ಮತ್ತು ಅಪಘಾತದಿಂದ ಮರಣ ಹೊಂದಿದರೆ ಈ ಗಿಗ್ ಕಾರ್ಮಿಕರಿಗೆ ಯಾವುದೇ ಕಾನೂನೇ ಇರಲಿಲ್ಲ. ಓಕೆ, ಶಾಶ್ವತ ಅಂಗವೈಕಲ್ಯ ಆದರೆ, ಅದೇ ಗೌರ್ಮೆಂಟ್ ಎಂಪ್ಲಾಯಿಗಾದರೆ ದುಡ್ಡು ಬರ್ತವೆ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಓಕೆ, ಆಮೇಲೆ ವರ್ಷದಿಂದ ವರ್ಷಕ್ಕೆ ಬೆಲೆ ದುಪ್ಪಟ್ಟಾಗ್ತಿದ್ದಾವೆ ಎಲ್ಲದ್ರದ್ದು. ಹೆಲ್ತ್ ಹೆಂಗೆ ಕಾಪಾಡ್ಕೋಬೇಕು ಗೈಸ್. ಆ್ಯಂಡ್ ಇವರಿಗೆ ಭದ್ರತೆ ಒದಗಿಸುವಂಥ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ಪ್ಲ್ಯಾಟ್ಫಾರ್ಮ್ ಆಧಾರಿತ ಸೇವೆಗಳನ್ನು ಒದಗಿಸುವಂಥ ಸಂದರ್ಭದೊಳಗೆ ಅವರು ಸ್ಪೀಡಾಗಿ ಕೂಡ ಹೋಗ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ನೋಡ್ರಿ, ಈವನ್ ಈ ಒಂದು ಪೊಲ್ಯೂಷನಿಂದಾಗಿ ಹೆಲ್ತ್ ಸಮಸ್ಯೆ ಕೂಡ ಆಗ್ತಿದ್ದಾವೆ. ಓಕೆ, ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಆಧಾರಿತ ಸೇವೆಗಳ ವೇದಿಕೆಯಿಂದ ಪ್ರತಿ ವಹಿವಾಟಿನ ಮೇಲೆ 1% ಮೀರದಂತೆ ಕ್ಷೇಮಾಭಿವೃದ್ಧಿ ಶುಲ್ಕವನ್ನು ಸಂಗ್ರಹಿಸಲಾಗ್ತದೆ. ಡೆಲಿವರಿ ಮಾಡ್ತಾರಲ್ಲ, ಅದ್ರ ಮೇಲೆ 1-2% ಕ್ಷೇಮಾಭಿವೃದ್ಧಿಯ ಶುಲ್ಕವನ್ನು ಸಂಗ್ರಹಿಸಲಾಗ್ತದೆ ಅಂತ ಹೇಳಿದ್ದಾರೆ. ಇದು ಒಳ್ಳೆಯದು. ಅವರಿಗೆ ಭವಿಷ್ಯ ನಿಧಿಯನ್ನು ಕೊಡ್ತಿದ್ದಾರೆ, ಅಪಘಾತ ವಿಮೆ ಸೌಲಭ್ಯವನ್ನು ಒದಗಿಸ್ತಿದ್ದಾರೆ, ಅವರ ವಸತಿಗಾಗಿರ್ಬೋದು, ಅವರ ಮಕ್ಕಳ ಶೈಕ್ಷಣಿಕ ಸೌಲಭ್ಯಕ್ಕಾಗಿರ್ಬೋದು, ಕಾರ್ಮಿಕರ ಕೌಶಲ್ಯ ಅಭಿವೃದ್ಧಿಗಾಗಿರ್ಬೋದು. ಓಕೆ, ಈವನ್ ಅಂತ್ಯ ಸಂಸ್ಕಾರಕ್ಕೂ ದುಡ್ಡಿಲ್ಲದೆ ಇರುವಂಥ ಜನ ಇದ್ದಾರೆ ಗೈಸ್. ಇದೇ ದೇಶದೊಳಗೆ ಐ ಆಮ್ ಟಾಕಿಂಗ್ ಅಬೌಟ್. ರಾಜ್ಯದೊಳಗೆ ಇದೇ ಥರ ನೋಡಿ. ಇವತ್ತು ಎಲ್ಲರೂ ಸರ್ಕಾರಿ ನೌಕರಿನೇ ಬೇಕು ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಗೈಸ್? ಇಟ್ ಈಸ್ ನಾಟ್ ಪಾಸಿಬಲ್. ಆದ್ದರಿಂದ ಪ್ರೈವೇಟ್ ಸೆಕ್ಟರ್ ಒಳಗೂ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಅಭಿಮಾನದಿಂದ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದಾರೆ, ಅಂಥವ್ರಿಗೆ ಇಂಥ ಅವಶ್ಯಕತೆ ಇತ್ತು. ರಾಜ್ಯದಲ್ಲಿ 4 ಲಕ್ಷ ಗಿಗ್ ಕಾರ್ಮಿಕರಿದ್ದಾರೆ ಎಂದು ಅಂದಾಜಿಸಲಾಗಿದೆ.
ಶಾಸನಬದ್ಧ ಸೌಲಭ್ಯಗಳಿಂದ ಓಕೆ ಈ ಥರ ಶಾಸನಬದ್ಧ ಸೌಲಭ್ಯಗಳಿಂದ ವಂಚಿತರಾಗದಂತೆ ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸುವಲ್ಲಿ ಈ ಕಾಯ್ದೆ ನೆರವಾಗಲಿದೆ. 90% ಇರುವ ಅಸಂಘಟಿತ ಕಾರ್ಮಿಕರು ಓಕೆ ಅಸಂಘಟಿತ ಕಾರ್ಮಿಕರು ಕಲ್ಯಾಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ಮೇಲೆ ಪ್ರತ್ಯೇಕ ಸೆಸ್ ಹಾಕುವಂತೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಪ್ರತ್ಯೇಕ ಸೆಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತ್ಯೇಕ ಸೆಸ್ನ ಈಗೂ ಹಾಕ್ತಾರೆ ₹2. ಓಕೆ ₹100 ನೀವು 1 ಲೀಟ್ರಿಗೆ ಪೆಟ್ರೋಲಿಗೆ ಕೊಡ್ತಿದ್ರೆ ಅಂದರೆ ಅದ್ರ ₹2 ಎದಕ್ಕೆ ಹೋಗ್ತಿದೆ? ಎಜುಕೇಷನ್ ಸಂಬಂಧ ಸೆಸ್ ಹಾಕ್ತಿದ್ದಾರೆ. ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಅಂದರೆ ಏನು? ಎಕ್ಸ್ಟ್ರಾ ಲೇವಿ ಅಂದರೆ ಟ್ಯಾಕ್ಸ್ ಮೇಲೆ ಆಲ್ರೆಡಿ ಟ್ಯಾಕ್ಸ್ ಹಾಕಿರ್ತಾರೆ, ಅದ್ರ ಮೇಲೆ 1% 2% ಸಮಾಜ ಕಲ್ಯಾಣಕ್ಕಾಗಿ ಅಥವಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ಬೇಕು ಅಂದಾಗ ಹಾಕ್ಬೋದು, ಬೇಡ ಅಂದಾಗ ತೆಗಿಬೋದು. ಓಕೆ ಇದಕ್ಕೆ ಸೆಸ್ ಅಂತ ನಾವು ಕರಿತೀವಿ. ಅದು ಎಕ್ಸ್ಟ್ರಾ ಟ್ಯಾಕ್ಸ್ ಅಷ್ಟೇನೆ. ಓಕೆ ಕಾರ್ಮಿಕ ಸಚಿವ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ಲಾಟ್ಫಾರ್ಮ್ ಆಧಾರಿತ ಸೇವೆಗಳಲ್ಲಿ 600ರಿಂದ 800 ಗಳಿಸಲು 16 ಗಂಟೆಗಳ ಕಾಲ ಇವರು ದುಡಿತಿದ್ದಾರೆ ಪಾಪ. ಓಕೆ ವಿ ಹ್ಯಾವ್ ಟು ಸಿ ಗೈಸ್, ಇಂಡಿಯಾದೊಳಗೆ ಲೇಬರ್ಗೆ ಏನೂ ಮರ್ಯಾದೆ ಇಲ್ಲ. ಅಷ್ಟೇ ಅಲ್ಲ, ರಸ್ತೆ ಮಾಲಿನ್ಯ ಅವರ ಆರೋಗ್ಯ ಕೆಡಿಸ್ತಾ ಇದೆ. ಹೊಸ ಕಾಯ್ದೆ ಅವರ ಬದುಕಿಗೆ ಒಂದು ನೆಮ್ಮದಿಯನ್ನು ತರಲಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದೀಸ್ ಪೀಪಲ್. ಎದಕ್ಕಂದರೆ ನಾವು ಎಷ್ಟೋ ಸಾರ್ತಿ ಆರ್ಡರ್ ಮಾಡಿದಾಗ ಈ ಕಾರ್ಮಿಕರು ತಂದು ಕೊಡ್ತಾರೆ, ಆದರೆ ಅಪೋಸಿಷನ್ ಪಾರ್ಟಿಯವರು ಕೆಲವೊಂದು ಸಜೆಷನ್ನ ಕೊಟ್ಟಿದ್ದಾರೆ. ಇವು ಕೂಡ ಚೆನ್ನಾಗಿದ್ದಾವೆ ಗೈಸ್. ಓಕೆ ಮಸೂದೆ ವ್ಯಾಪ್ತಿಗೆ ಹೊರಗುತ್ತಿಗೆ ನೌಕರರನ್ನು ಕೂಡ ಸೇರಿಸಿ ಅಂತ ಹೇಳ್ತಿದ್ದಾರೆ. ಇದು ಒಳ್ಳೆಯದು, ಸೇರಿಸಬೇಕು. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರು ಮತ್ತು ಹೊರಗುತ್ತಿಗೆ ನೌಕರರ ಕಲ್ಯಾಣ ಒಂದು ಮಸೂದೆ ಅಂತ ಇದರ ಹೆಸರು ನಾಮಕರಣವನ್ನು ಚೇಂಜ್ ಮಾಡಿರಿ ಅಂತ ಹೇಳಿದ್ದಾರೆ. ಒಳ್ಳೆಯದಿದು. ಓಕೆ ಸೇವಾ ವೇದಿಕೆಗಳಿಗೂ ಗಿಗ್ ಕಾರ್ಮಿಕರ ನೋಂದಣಿ ಕಡ್ಡಾಯ. ಅಂದರೆ ಇನ್ನು ಮುಂದೆ ನಾನು ಗಿಗ್ ಕಾರ್ಮಿಕ ಅದೀನಿ ಅಂತ ನೋಂದಣಿ ಮಾಡ್ಕೋಬೇಕು ಅಂದ್ರೆ ಮಾತ್ರ ಈ ಒಂದು ಕಾಯ್ದೆ ಒಳಗಡೆ ನಿಮಗೆ ಇರುವಂಥ ಫೆಸಿಲಿಟಿಗಳು ಸಿಗ್ತವೆ. ಯಾರ್ಯಾರು ಗಿಗ್ ವರ್ಕರ್ಸ್ ಇದ್ದೀರಿ ದಯವಿಟ್ಟು, ಆಮೇಲೆ ಯಾರು ನಿಮ್ಗೆ ಗೊತ್ತಿದ್ದವ್ರು ಇದ್ದಾರೆ ಅವರಿಗೆ ಈ ವಿಡಿಯೋನ ಕಳಿಸ್ರಿ, ದಯವಿಟ್ಟು ನೋಂದಣಿಯನ್ನು ಮಾಡಿಕೊಳ್ರಿ. ನೆಕ್ಸ್ಟ್, ಕೆಲಸದ ಅವಧಿ ಗಣನೆಗೆ ತೆಗೆದುಕೊಳ್ಳುವಂತಿಲ್ಲ. ಓಕೆ ಬೆಲೆ ಪಟ್ಟಿ, ಆದಾಯ ಭದ್ರತೆ ಖಾತ್ರಿ, ಗಿಗ್ ನಿಧಿ ಸ್ಥಾಪನೆ ಮಾಡ್ತೀವಿ ಇದ್ರ ಸಂಬಂಧ ಅಂತ ಕೂಡ ಹೇಳಿದ್ದಾರೆ. ಕಲ್ಯಾಣ ಮಂಡಳಿ ರಚನೆ ನೋಡಿ, ನಿಧಿ ಸಂಗ್ರಹಣೆ, ನಿರ್ವಹಣೆ, ಫಲಾನುಭವಿಗಳಿಗೆ ಮತ್ತು ಅವಲಂಬಿತರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯ, ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಎಸ್, ಇದರ ಅವಶ್ಯಕತೆ ಇತ್ತು. ಈ ಮಂಡಳಿ ಕಾರ್ಮಿಕರ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದನ್ನು ಹೇಳಿದ್ದಾರೆ. ಇದೊಂದು ಒಳ್ಳೆಯದು ಗೈಸ್. ಮಾನವೀಯತೆ ದೃಷ್ಟಿಯಿಂದ ನೋಡಿದರೆ ಇವರಿಗೆ ಈ ಒಂದು ಸೌಲಭ್ಯ ಕೊಡುವಂಥ ಅವಶ್ಯಕತೆ ಇತ್ತು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರುವಂಥ ಈ ಕಾರ್ಮಿಕರಿಗೆ ಸರಿಯಾಗಿ ಸ್ಯಾಲರಿಯನ್ನು ಕೊಡೋದಿಲ್ಲ, ಆಮೇಲೆ ಎಷ್ಟು ಬೇಕಾದಷ್ಟು ಹೆಂಗೆ ಬೇಕಾದಂಗೆ ದುಡಿಸ್ಕೋತಾರೆ. ಆದರೆ ಬಿಟ್ಟಿ ಭಾಗ್ಯ ಕೊಟ್ಟು ಜನರಿಗೆ ಎಲ್ಲರಿಗೂ ಫ್ರೀ ಅಂತಾರೆ. ಯಾರು ದುಡಿತಿದ್ದಾರೆ ಅವರಿಗಾದರೂ ಕೊಡಲಿ. ಓಕೆ ಸೊ ಅಂಥವ್ರಿಗೆ ದುಡ್ಡು ಕೊಡಲಿ, ಅದರಿಂದ ಡೆಫಿನೆಟ್ಲಿ ಅವರಿಗೆ ಇನ್ನೂ ದುಡಿಲಿಕ್ಕೆ, ಕೆಲಸ ಮಾಡಲಿಕ್ಕೆ ಹುಮ್ಮಸ್ ಬರುತ್ತೆ. ವಿರೋಧ ಪಕ್ಷಗಳು ಇನ್ನೊಂದೆರಡು ಸಲಹೆಯನ್ನು ನೋಡಬೇಕಾದ್ರೆ ಹೊರಗುತ್ತಿಗೆ ಕಾರ್ಮಿಕರನ್ನು ಕೂಡ ಆಯ್ಕೆ ನಡುವೆ ತರಬೇಕು. ಓಕೆ ಈ ಕಾಯ್ದೆ ವ್ಯಾಪ್ತಿಗೆ ತರಬೇಕು. ಗಿಗ್ ಕಾರ್ಮಿಕರಿಗೂ ESI ಸೌಲಭ್ಯವನ್ನು ನೀಡಬೇಕು. ಎಸ್, ಅವಶ್ಯಕತೆ ಇದೆ. ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ನೋಡ್ತಾರೆ ಗೈಸ್? ಇವರಿಗೆ ಇದ್ರದ್ದು ಅವಶ್ಯಕತೆ ಇದೆ. ಸೇವಾ ಸಂಸ್ಥೆಗಳ ಜೊತೆಗೆ ಸರ್ಕಾರವು ವಂತಿಕೆಯನ್ನು ನೀಡಬೇಕು. ಬರೀ ಸೇವಾ ಸಂಸ್ಥೆಗಳ ಮೇಲೇ ಬಿಡಬಾರ್ದು, ಸರ್ಕಾರನೂ ಕೂಡ ಇದಕ್ಕೆ ದುಡ್ಡು ಕೊಡಬೇಕು. ಅತಿಯಾದ ನಿಯಂತ್ರಣಕ್ಕೆ ಅವಕಾಶ ಇರಬಾರ್ದು. ಅತಿಯಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಹೋದರೆ ಏನಾಗುತ್ತೆ? ಈವನ್ ರಿಜಿಸ್ಟ್ರೇಷನ್ ಬಿಟ್ಬಿಡ್ತಾರೆ. ಆ್ಯಂಡ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಹೇಳ್ತಿದ್ರೆ, ಇದು ಐ ಡೋಂಟ್ ನೋ. ಓಕೆ ಕರ್ನಾಟಕದೊಳಗೆ ಎಲ್ಲರಿಗೂ ಅವಕಾಶ ಸಿಗಬೇಕು, ಕರ್ನಾಟಕದೊಳಗೆ ಇದ್ದವ್ರಿಗೆ ಎಲ್ಲರಿಗೂ ಅವಕಾಶ ಸಿಗಬೇಕು. ಎಸ್, ಕನ್ನಡಿಗರು ಅದಕ್ಕೆ ಅವಕಾಶ ಸಿಗುತ್ತೆ. ಗಿಗ್ ಕಾರ್ಮಿಕರ ಭದ್ರತೆಯ ದೃಷ್ಟಿಯಿಂದ ಇದು ಒಂದು ಉತ್ತಮ ಕಾನೂನಾಗಿದೆ ಗೈಸ್. ನೀವು ಕೂಡ ಭಾಳ ಸರ್ತಿ ಇಂಥವು ನೋಡಿದಿರಿ. ಮೊನ್ನೆ ಒಬ್ಬ ಗಿಗ್ ವರ್ಕರ್ ನಾಯಿ ಬೆನ್ನು ಹತ್ತಿದೆ ಅವನು ಡೆಲಿವರಿಗೆ ಬಂದಾಗ, ಅವಾಗ ಸ್ಪೀಡಾಗಿ ಹೊಡೆಯೋಕ್ಕೆ ಹೋಗಿ ಅವನು ಕಣ್ಣು ಕಳ್ಕೊಂಡಿದ್ದಾನೆ. ಇಂಥವು ಎಷ್ಟೋ ಬಾರಿ ಆಕ್ಸಿಡೆಂಟ್ ಆಗ್ತವೆ. ಅವರು ಲೇಟಾಗಿ ಬಂದಿದ್ದಕ್ಕೆ ಯಾರೋ ಹೊಡಿತಾರೆ, ಓಕೆ ಜಗಳ ಮಾಡ್ತಾರೆ ಅವ್ರ ಜೊತೆ, ಈ ಥರನೂ ಕೂಡ ಇನ್ಸಿಡೆಂಟ್ ಆಗ್ತಿದ್ದಾವೆ. ಇವು ಎಲ್ಲದಕ್ಕೂ ಒಂದು ಸೇಫ್ಟಿ ಅವಶ್ಯಕತೆ ಅವರಿಗಿತ್ತು. ಆ ನಿಟ್ಟಿನಲ್ಲಿ ಈ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಅಂತ ನನಗನ್ಸುತ್ತೆ. ಅಥವಾ ಅವ್ರದ್ದು ಮತ್ತೇನಾದರೂ ಸಮಸ್ಯೆ ಇದ್ದು ನಿಮಗೆ ಗೊತ್ತಿದ್ದು ಸರ್ಕಾರನೂ ಅಡ್ರೆಸ್ ಮಾಡಿಲ್ಲ ಅಂದರೂ ಕೂಡ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಓಕೆ ವಿ ಆರ್ ಹಿಯರ್ ಟು ನೋ ದೀಸ್ ಪ್ರಾಬ್ಲಮ್ಸ್. ಇದಕ್ಕೆ ಸೊಲ್ಯೂಷನ್ ಏನು ಮಾಡ್ಬೋದು, ನಾವೆಲ್ಲರೂ ಕೂಡಿ ಅವ್ರ ಜೀವನವನ್ನು ಹೆಂಗೆ ಬೆಟರ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಇದ್ದೀವಿ ಅಂತ ನಾನು ಭಾವಿಸ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.